ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಇವತ್ತಿನಿಂದ, ಅಂದರೆ ಪ್ರತಿ ಭಾನುವಾರ ನಾವು ಹೊಸ ಒಡಂಬಡಿಕೆಯ ದೇವರ ವಾಕ್ಯಗಳನ್ನ ತಿಳಿದುಕೊಳ್ಳೋಣ. ಸೋಮವಾರದಿಂದ ಶನಿವಾರದವರೆಗೆ ಹಳೆ ಒಡಂಬಡಿಕೆ, ಇಲ್ಲಿವರೆಗೆ ಈಗ ಜೂನ್ 1ರಿಂದ ಹಳೆ ಒಡಂಬಡಿಕೆ ಬಂತು, ನಿನ್ನೆಯವರೆಗೆ. ಆದ್ರೆ ಇವತ್ತಿನಿಂದ, ಅಂದ್ರೆ ಪ್ರತಿ ಭಾನುವಾರ ಹೊಸ ಒಡಂಬಡಿಕೆಯ ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಹೊಸ ಒಡಂಬಡಿಕೆ ಏನಪ್ಪ ಅಂದ್ರೆ, ಒಟ್ಟು ಸತ್ಯವೇದದಲ್ಲಿ, ಒಂದು ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. ಇನ್ನೊಂದು ಕನ್ನಡ ಪವಿತ್ರ ಗ್ರಂಥ ಬೈಬಲ್ ಅಂತ ಹೇಳೋದ್ರಲ್ಲಿ ಅದರಲ್ಲಿ 78 ಪುಸ್ತಕಗಳಿವೆ. ಆದರೆ ನಮಗೆ ಮುಖ್ಯ, ಅದರಲ್ಲಿ ಕೂಡ 12 ಜಾಸ್ತಿ ಪುಸ್ತಕಗಳಿವೆ. ಅದರಲ್ಲಿ ಬಹಳ ಹಳೆ ಒಡಂಬಡಿಕೆಯನ್ನೇ ಸ್ವಲ್ಪ ವಿವರವಾಗಿ ಬರೆದಿರುವಂಥದ್ದು 12 ಪುಸ್ತಕಗಳು ಜಾಸ್ತಿ. ಆದರೆ ಈ 66 ಪುಸ್ತಕಗಳಲ್ಲಿ ಇರೋದನ್ನು ನಾವು ತಿಳಿದುಕೊಂಡರೂ ಕೂಡ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಆದ್ರೆ ಇಲ್ಲಿ ಆದಿಕಾಂಡ, ಅಂದ್ರೆ ಅದು ದೇವರು ಮೊಟ್ಟ ಮೊದಲು ಸರ್ವವನ್ನ ಸೃಷ್ಟಿ ಮಾಡಿದಲ್ಲಿಂದ 2025ನೇ ವರ್ಷದವರೆಗೆ ಹಿಂದೆ ಅದು ಹಳೆ ಒಡಂಬಡಿಕೆಯಾಗಿತ್ತು. ಆಮೇಲೆ ಅದು ದೇವರು ವಾಣಿಯ ಮೂಲಕ ಜನಗಳೊಂದಿಗೂ ಪ್ರವಾದಿಗಳೊಂದಿಗೂ ಮಾತನಾಡಿ ತಿಳಿಸಿದಂಥದ್ದು. ಆದರೆ ಅವರು ಅದಕ್ಕೆ ವಿಧೇಯರಾಗದ ಕಾರಣ ಪಾಪ ಬಂದು ಹೋಯಿತು. ಆದಾಮನ ಫಸ್ಟ್ ದೇವರು ಎಲ್ಲ ಬೈಬಲ್ ಓದಿದವರಿಗೆ ಗೊತ್ತಿದೆ, ಓದದವರು ಮುಖ್ಯವಾಗಿ ಇದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಗೊತ್ತಿಲ್ಲದವರು, ದೇವರು 6 ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದಾಗ ಕೊನೆಯ ದಿವಸ, ಅಂದ್ರೆ 6ನೆಯ ದಿವಸ ಆದಾಮನನ್ನ ಸೃಷ್ಟಿ ಮಾಡಿದ್ರು. ಆಮೇಲೆ ಅವನ ಹೆಂಡತಿಯನ್ನ, ಅವನ ಎಲುಬಿನ ಒಂದು ಸ್ತ್ರೀಯನ್ನ ಉಂಟು ಮಾಡಿ ಹೆಂಡತಿಯನ್ನಾಗಿ ಕೊಟ್ಟರು. ದೇವರು ಆದಾಮನಿಗೆ ಉಪದೇಶ ಮಾಡಿದ್ರು, ನೋಡಪ್ಪ, ಈ ರೀತಿಯಲ್ಲಿ ನೀನು ಜೀವಿಸಬೇಕು ಎಂಬುದಾಗಿ. ಹಾಗೆ ಅಲ್ಲಿ ಅವನು ದೇವರ ಮಾತನ್ನು ಕೇಳದೆ ಸೈತಾನನು, ಅಂದ್ರೆ ಒಂದು ದುಷ್ಟ ಶಕ್ತಿ, ಆದಾಮನ ಹೆಂಡತಿಯ ಮೂಲಕ ಏನ್ ಮಾಡಿದ್ಲು, ಆದಾಮನನ್ನು ವಂಚಿಸಿದನು. ಅದು ಹೆಂಡತಿಯ ಮೂಲಕ. ಆದ್ರೆ ಹೆಂಡತಿಗೆ ಕೂಡ ಆದಾಮನು ಹೇಳಿದ್ದಾನೆ, ಆದರೆ ಹೆಂಡತಿಯು ಅವನ ಮಾತಿಗೆ ಬೆಲೆ ಕೊಡಲಿಲ್ಲ, ಸೈತಾನನ ಮಾತಿಗೆ ಬೆಲೆ ಕೊಟ್ಟಲು. ಆದ್ದರಿಂದ ಅವರಿಬ್ಬರಲ್ಲಿ ಶಾಪಗ್ರಸ್ತರಾದರು. ಅಲ್ಲಿಂದ ಭೂಮಿ ಮೇಲೆ ಮೊಟ್ಟ ಮೊದಲು ಶಾಪ ಉಂಟಾಯಿತು. ಅದುವೇ ಹಾಗೆ ಬೆಳೀತಾ ಬಂತು 2025ನೇ ವರ್ಷದ ಹಿಂದಿನವರೆಗೆ. ಅಲ್ಲಿವರೆಗೆ ಪ್ರವಾದಿಗಳೊಂದಿಗೆ ತಿಳಿಸಿದರು. ಆದರೆ ಆಗಿನ ಜನರು ಏನ್ ಮಾಡಿದ್ರು, ದೇವರ ಮಾತನ್ನು ಕೇಳದೆ ಅವರ ಸ್ವಂತ ಬುದ್ಧಿಯಲ್ಲಿ, ಅವರಿಗೆ ದೇವರನ್ನ ಅರಿತುಕೊಂಡ್ರು ಕೂಡ ಸ್ವಂತ ಬುದ್ಧಿಯಲ್ಲೇ ಬಂದ್ರು. ಪಾಪವು ತುಂಬಿ ಹೋಯಿತು. ಹಾಗೆ ದೇವರು ಮತ್ತೆ ಒಂದು ಯೋಜನೆಯನ್ನ ಮಾಡ್ತಾರೆ, ಇನ್ನು ಲೋಕದ ಪಾಪಗಳನ್ನು ಒಂದೇ ಸಲ ಪರಿಹರಿಸ್ತೇನೆ, ಇವರೆಲ್ಲ ಸಾಯ್ತಾರೆ, ಪ್ರೀತಿಯಿಂದ ನಾನು ಇವರನ್ನ ಸೃಷ್ಟಿ ಮಾಡಿದೆ, ಇವರಿಗೆ ಒಂದು ಸಂತಾನದ ಆದೇಶವನ್ನು ಕೂಡ ಕೊಟ್ಟೆ, ಅದಕ್ಕಾಗಿ ಇನ್ನು ನಾನೇ ಹೋಗಿ ಇಲ್ಲಿ ರಕ್ತವನ್ನು ಸುರಿಸಿ ಲೋಕದ ಪಾಪಗಳನ್ನು ಒಂದೇ ಸಲ ನಿವಾರಣೆ ಮಾಡ್ತೇನೆ, ಮನುಷ್ಯನ ಅವತಾರವಿತ್ತಿ ಹೋಗಿ ಎಂಬುದಾಗಿ ಒಂದು ತೀರ್ಮಾನವನ್ನ ಮಾಡ್ತಾರೆ. ಅದಕ್ಕೆ ಇಬ್ರಿಯ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಪರಿಶುದ್ಧ ರಕ್ತದ ಅಲ್ಲದೆ ಪಾಪ ಪರಿಹಾರ ಇಲ್ಲ ಅಂತೇಳಿ. ಆಗ ಪರಿಶುದ್ಧ ರಕ್ತ ಯಾರ್ದು, ಮನುಷ್ಯನದ್ದೇ ಆಗಬೇಕು. ಆಗ ಅಲ್ಲಿ ದೇವರೇ, ಇಲ್ಲಿ ಮನುಷ್ಯರಲ್ಲಿ ಪರಿಶುದ್ಧರು ಒಬ್ಬರು ಇಲ್ಲ. ಆದ್ದರಿಂದ ಅವರು ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಒಂದು ಹೆಣ್ಣಿನ ಗರ್ಭದಲ್ಲಿ ಅವತಾರವೆತ್ತಿ ಬಂದು ರಕ್ತವನ್ನ ಸೋರಿಸಿ ಲೋಕದ ಪಾಪಗಳನ್ನ ಪರಿಹರಿಸಿದರು. ಅಲ್ಲಿಂದ ಈ ಕಡೆಗೆ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಅದೇ ವಿಷಯವನ್ನ ಈಗ ಇನ್ನು ಮುಂದೆ ಪ್ರತಿ ಭಾನುವಾರ ಈ ಒಂದು ವಿಷಯದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ಅದರಲ್ಲಿ ನಾವು ಅದನ್ನು ಪ್ರತಿ ಭಾನುವಾರ ತಿಳಿದುಕೊಂಡು ಬರೋಣ, ಒಂದೊಂದು ವಿಷಯಗಳನ್ನ. ಹಾಗೆ ನೋಡಿ, ಬೈಬಲ್ನ ಆದಿಕಾಂಡ 1ನೇ ಅಧ್ಯಾಯವನ್ನು ಓದಿದಾಗ ದೇವರು ಸರ್ವವನ್ನ ಸೃಷ್ಟಿ ಮಾಡಿದ್ದನ್ನು ಓದಬಹುದು ನಾವು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದ್ರು. ಆದರೆ ದೇವರು
ಆ, ಆತ್ಮ ಸ್ವರೂಪನಾಗಿದ್ದರು. ಆದಿಕಾಂಡ 1:2, ಯೋಹಾನ 4:24 ನೋಡುವಾಗ ಆದಿಯಲ್ಲಿ ದೇವರು ವಾಣಿಯಾಗಿದ್ದರು, ಅವರ ಮೂಲಕವು ಸರ್ವವು ಉಂಟಾಯಿತು ಎಂಬುದಾಗಿ ಯೋಹಾನ 4:24 ನಾವು ಓದುತ್ತೇವೆ. ಆದಿಕಾಂಡ 1:2 ಓದುವಾಗ ದೇವರು ಆತ್ಮ ಸ್ವರೂಪನಾಗಿದ್ದನು ಅಂತ ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆಗಲೇ ದೇವರಿಗೆ ರೂಪವಿಲ್ಲ. ಸರ್ವವನ್ನ ಸೃಷ್ಟಿ ಮಾಡಿದಾಗ ಬರೀ ವಾಣಿ ಮಾತ್ರ ಕೇಳ್ತು. ಇದು ಆದಾಮನೊಂದಿಗೆ ಮಾತನಾಡಿದ್ರು, ಹವ್ವಳೊಂದಿಗೆ ಮಾತನಾಡಿದ್ರು, ಅನೇಕ ಪ್ರವಾದಿಗಳೊಂದಿಗೆ ಕೂಡ ದೇವರು ಮಾತನಾಡಿದ್ದನ್ನ ಆದಿಕಾಂಡದಲ್ಲಿ ನಾವು ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ನಾವು ಇದನ್ನು ಓದಿಕೊಳ್ಳಬಹುದು. ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಹಾಗೆ ದೇವರಿಗೆ ಅಲ್ಲಿ ರೂಪವಿಲ್ಲ. ಇವರು ಒಂದು ಕನ್ನಿಕೆ ಗರ್ಭದಲ್ಲಿ ಮನುಷ್ಯನ ಅಂದ್ರೆ ಮಗುವಾಗಿ ಅವತಾರವೆತ್ತಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಣಿಯಾದಂತ ದೇವರು, ಶಬ್ದವಾದಂತ ದೇವರು ಇಸ್ರೇಲನ್ನ ನಡೆಸಿಕೊಂಡು ಬಂದ ಅಗ್ನಿಸ್ತಂಭ ಅಂದ್ರೆ ರಾತ್ರಿಗೆ ಅವ್ರನ್ನ ಬೆಂಕಿ ರೂಪದಲ್ಲಿ ನಡೆಸಿಕೊಂಡು ಬಂದ್ರು. ಮೇಘಸ್ತಂಭ ಹಗಲಿನಲ್ಲಿ ಮರಳಕಾಡಿಗೆ ಹೋಗುವಾಗ ನೆರಳಿನ ರೂಪದಲ್ಲಿ ಇದ್ರು. ಅವರು ಮನುಷ್ಯನ ಅವತಾರವೆತ್ತಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೇ ಹೇಳಿದ ಹಾಗೆ, ಯಾಕೆಂದ್ರೆ ರಕ್ತ ಸುರಿಸ್ಲಿಕ್ಕೋಸ್ಕರ ಯಾವ ರೀತಿ ನಡಿಬೇಕು, ಯಾವ ರೀತಿ ಪಾಪಗಳಿಂದ ಬಿಡುಗಡೆ ಆಗಬೇಕು, ಪರಲೋಕ ಸೇರ್ಬೇಕಾದ್ರೆ ನನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದಂತೆ ತೋರಿಸುವುದಕ್ಕಾಗಿ ಒಂದು ಹೆಣ್ಣಿನ ಗರ್ಭದಲ್ಲಿ ಅವತಾರವೆತ್ತಿ ಬಂದರು. ಇದು ಹಳೆ ಒಡಂಬಡಿಕೆಯಲ್ಲಿ ಕೂಡ ಬಹಳ ಕಡೆ ಬರೆಯಲ್ಪಟ್ಟಿದೆ. ಇದು ಯೆಶಾಯ 7:14 ಬಹಳ ಚೆನ್ನಾಗಿ ಓದಿಕೊಳ್ಳಬಹುದು. ಯೆಶಾಯ 7:14, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಸ್ಮಾಯೇಲ್ ಎಂದು ಹೆಸರಿಡುವಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ಹೆಣ್ಣಿನ ಗರ್ಭದಲ್ಲಿ ಅವತಾರವೆತ್ತಿ ಬರ್ತಾನೆ, ಇಸ್ಮಾಯೇಲ್ ಎಂದು ಹೆಸರಿಡುವರು ಅಂತ. ಇಸ್ಮಾಯೇಲ್ ಅಂದ್ರೆ ದೇವರು ನಮ್ಮೊಡನೆ ಇದ್ದಾನೆ ಅಂತ ಇದರ ಅರ್ಥ. ಇದು ಮತ್ತಾಯ 1:21-23 ಕೂಡ ನಾವು ಇದನ್ನು ಚೆನ್ನಾಗಿ ಓದಿಕೊಳ್ಳಬಹುದು ಹೊಸ ಒಡಂಬಡಿಕೆಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಹೋಗೋಣ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದೇ ಅವನ ಹೆಸರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಂದ್ರೆ 2025ನೇ ವರ್ಷದ ಹಿಂದೆ ಮರಿಯಮ್ಮನ ಗರ್ಭದಲ್ಲಿ ಹುಟ್ಟಿದನು. ಇದುವೇ ಈ ನಮ್ಮ ಸತ್ಯವೇದದಲ್ಲಿ ಯೆಹೋವ ಎಂಬ ಹೆಸರಿದೆ. ಆದರೆ ಪವಿತ್ರ ಗ್ರಂಥ ಕನ್ನಡದಲ್ಲಿ ಸರ್ವೇಶ್ವರ ಎಂಬ ಹೆಸರಿದೆ. ಹಿಂದಿ ಬೈಬಲಲ್ಲಿ ಪರಮೇಶ್ವರ ಎಂಬ ಹೆಸರಿದೆ. ನಮ್ಮ ಸಂಸ್ಕೃತದಲ್ಲಿ ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನೇ ಪುತ್ರನಾಗಿ ಬರ್ತಾ ಇದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗಿರುವಾಗ ಇಲ್ಲಿ ಬ್ರಹ್ಮನೇ, ಇಲ್ಲಿ ಯೇಸು ಯೆಹೋವ ಆಗಿದ್ದಾರೆ. ಸರ್ವೇಶ್ವರನು ಪರಮೇಶ್ವರನೆಲ್ಲ ಇವರೇ ಆಗಿದ್ದಾರೆ. ಹಿಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆಗಿದ್ದಾರೆ. ಒಟ್ಟು ನಮಗೆ 4 ಯುಗಗಳನ್ನು ಕೊಟ್ಟಿದ್ದಾರೆ. 4 ಯುಗಗಳಲ್ಲಿ ಕೂಡ ದೇವರು 3 ಯುಗಗಳಲ್ಲಿಯೂ ಮನುಷ್ಯನ ಅವತಾರವೆತ್ತಿ ಬಂದರು, ಹೋದರು. ಈ ಕೊನೆ ಗಳಿಗೆಯಾಗ ಈ 3 ಯುಗದಲ್ಲಿ ಪಾಪ ಪರಿಹಾರ ಇರಲಿಲ್ಲ. ಅದು ಒಂದೊಂದು ಕಥೆಯ ರೂಪದಲ್ಲಿ ಮಾತ್ರ ತಿಳಿಸಿದರು ನಮ್ಮ ಸಂಸ್ಕೃತದಲ್ಲಿ. ಆದರೆ ಈ ಕೊನೆಯ ಅವತಾರವೇ ಕಲಿಯುಗದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದು ಮನುಷ್ಯನ ರಕ್ತವನ್ನು ಸುರಿಸಿ ಲೋಕದ ಪಾಪಗಳನ್ನು ಒಂದೇ ಸಲ ಪರಿಹಾರ ಮಾಡಿದ್ದು ಈ ಕಲಿಯುಗದಲ್ಲಿ. ಅದು ನಡೆದಿರುವುದು ಈಗಿನ ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬ ಒಂದು ಸ್ಥಳದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿನ ಭಾಷೆ ನಮ್ಮ ಭಾರತದಲ್ಲಿ ಹೇಗೆ ರಾಷ್ಟ್ರ ಭಾಷೆ ಹಿಂದಿ ಆಗಿದೆಯೋ, ಕರ್ನಾಟಕದಲ್ಲಿ ಹೇಗೆ ಕನ್ನಡ ಇದೆಯೋ, ಅಲ್ಲಿನ ಭಾಷೆ ಅರೇಮಿಕವಾಗಿದೆ. ಅರೇಮಿಕ ಭಾಷೆಯಲ್ಲಿ ಯೇಸು ಎಂಬ ಹೆಸರು. ಯೇಸು ಅಂದರೆ ಪ್ರಜಾಪತಿ. ಪ್ರಜಾಪತಿ ಅಂದರೆ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಎಂಬುದಾಗಿ ಇದು ಮತ್ತಾಯ 1:21-22 ನಾವು ಇದನ್ನು ಓದಿಕೊಳ್ಳಬಹುದು. ಹಾಗೆ ಅಲ್ಲಿ ನೋಡುವಾಗ ಏನಾಯಿತು, ಈ ಯುಗದಲ್ಲಿ ಮಾತ್ರ ಬಂದಾಗ ಮಾತ್ರ ಅಲ್ಲಿ ಪಾಪ ಪರಿಹಾರ, ಈ ರಕ್ತ ಸುರಿಸುವಿಕೆ. ಹಾಗೆ ವಿಶೇಷವಾಗಿ ಇದನ್ನು ಕೂಡ ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹಾಗೆ ಸಂಸ್ಕೃತದಲ್ಲಿ ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನ ಅವತಾರ. ಇಲ್ಲಿ ಬೈಬಲಲ್ಲಿ ಹಳೆ ಒಡಂಬಡಿಕೆ ಸತ್ಯವೇದದಲ್ಲಿ ಯೆಹೋವನ ಅವತಾರ ಎಂಬುದಾಗಿ ಯೋಹಾನ 1:1-3 ಓದಿಕೊಳ್ಳಬಹುದು. ಅದೇ ಕನ್ನಡ ಪವಿತ್ರ ಗ್ರಂಥ ಬೈಬಲಿನಲ್ಲಿ ನಾನೇ ಸರ್ವೇಶ್ವರ, ನಾನೇ ಯೇಸು ಅಲ್ಲಿ ಸರ್ವೇಶ್ವರ ಅಂತ ಬರೆಯಲ್ಪಟ್ಟಿದೆ. ಹಿಂದಿ ಬೈಬಲಲ್ಲಿ ನಾನೇ ಪರಮೇಶ್ವರ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ದ್ವಾಪರ ಯುಗದಲ್ಲಿ ಇದನ್ನೇ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಕೂಡ ಅಲ್ಲಿ ನಾವು ಇದನ್ನು ಚೆನ್ನಾಗಿ ಕಾಣಿಕೊಳ್ಳಬಹುದು. ದ್ವಾಪರ ಯುಗದಲ್ಲಿ ಅದೇ ಮಹಾಭಾರತವಾಗಿದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ನೋಡಿ ಯೆಶಾಯ 9:6 ನೋಡುವಾಗ ಒಂದು ಮಗು ನಮಗಾಗಿ ಹುಟ್ಟಿದೆ ಆಯ್ತು. ಇಲ್ಲಿ ಸಂಸ್ಕೃತದಲ್ಲಿ ಆಗ್ಲೇ ಹೇಳಿದಾಗೆ ಬ್ರಹ್ಮನ ಅವತಾರ, ಇಲ್ಲಿ ಬೈಬಲಲ್ಲಿ ಯೆಹೋವನ ಅವತಾರ. ಇದು ಯೋಹಾನ 1:1-3. ಹಾಗೆ ಯೋಹಾನ 1ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನಾವು ಓದುವಾಗ ಮನುಷ್ಯನ ಅವತಾರವಿತ್ತಿದ ಅಂತ ನೋಡಿ. ಆದಿಯಲ್ಲಿ ವಾಣಿ ಇತ್ತು, ವಾಣಿ ದೇವರ ಬಳಿಯಲ್ಲಿತ್ತು, ಅದರ ಮೂಲಕ ಸರ್ವ ಉಂಟಾಯಿತು. 14ನೇ ವಚನದಲ್ಲಿ ಮನುಷ್ಯನ ಅವತಾರವಿತ್ತಿದನು ಅಂತ ಇದೆ. ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂತ ದೇವರು ಮನುಷ್ಯನ ಅವತಾರವಿತ್ತಿದ. ಅದುವೇ ಮಗು ಹುಟ್ಟಿದ್ದು ಒಂದು ಹೆಣ್ಣಿನ ಗರ್ಭದಲ್ಲಿ. ಈಗಾಗಲೇ ಹಿಂದೆ ನಾವು ತಿಳಿದುಕೊಂಡ ಹಾಗೆ ಯೆಶಾಯ 7:14, ಮತ್ತಾಯ 1:21-23 ಇಮ್ಮಾನುವೇಲ್ ಅಂದರೆ ಅದು ಇಬ್ರು ಭಾಷೆ. ಕನ್ನಡದಲ್ಲಿ ದೇವರು ನಮ್ಮೊಂದಿಗಿದ್ದಾನೆ ಅಂತ ಇದರ ಅರ್ಥ. ಅದು ಯಾರು ದೇವರು? ಯೆಶಾಯ 43:10-13 ನೋಡುವಾಗ ನಾನೇ ಯೆಹೋವ, ನಾನೇ ಪರಮಾತ್ಮ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಶಾಯ 48:12 ಕೂಡ ಓದುವಾಗ ನಾನೇ ಪರಮಾತ್ಮ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಯೆಶಾಯ 9:6 ಮುಂದುವರಿದಾಗ ವರದ ಮಗನು ನಮಗೆ ದೊರೆತನು. ನೋಡಿ, ವರ ಅಂದ್ರೆ ಸಂಪೂರ್ಣ ತಂದೆಯಾದ ದೇವರು ಆ ಮಗನಿಗೆ ವರವನ್ನ ಕೊಟ್ಟಿದ್ದಾನೆ. ನೀನು ಹೋಗಿ ಭೂಲೋಕಕ್ಕೆ ಹೋಗಿ ರಕ್ತವನ್ನ ಸುರಿಸು, ಪಾಪವನ್ನ ಪರಿಹಾರ ಮಾಡು, ಜನರನ್ನ ಪಾಪದಿಂದ ಬಿಡುಗಡೆ ಮಾಡು ಅಂತ ಹೇಳಿ ವರದ ಮಗನು. ದೇವರ ನಾಮಕ್ಕೆ ಸ್ತೋತ್ರ. ಅವರೇ ಯೇಸು ಕ್ರಿಸ್ತರಾಗಿದ್ದಾರೆ. ಅವರೇ ಬ್ರಹ್ಮನ ಪುತ್ರನಾಗಿದ್ದಾನೆ. ನಮ್ಮ ಸಂಸ್ಕೃತದಲ್ಲಿ ಆಡಳಿತವು ಅವನ ಬಾವಿನ ಮೇಲೆ ಇರುವುದು. ಸರ್ವ ಆಡಳಿತ ತಂದೆಯಾದ ದೇವರು ಅವನ ಮೇಲೆ, ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ ಅಂತ ಬೈಬಲ್ ಹೇಳ್ತದೆ. ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕೂಡ ಹೇಳ್ತದೆ. ಆಗ ಸಂಪೂರ್ಣ ಇದು ಯಾರು? ಇದು ಈಗಲೇ ಹೇಳಿದ ಹಾಗೆ ಬ್ರಹ್ಮನ ಅವತಾರ ಅಥವಾ ಯೆಹೋವನ ಅವತಾರ ಯೇಸು. ಇಲ್ಲಿ ಬ್ರಹ್ಮನ ಪುತ್ರ, ಪ್ರಜಾಪತಿ ಅಂದ್ರೆ ಮಾನವ ರಕ್ಷಕ ಅಂತ ನಮ್ಮ ಸಂಸ್ಕೃತದಲ್ಲಿ. ದೇವರ ನಾಮಕ್ಕೆ ಪತಿ ಅಂದ್ರೆ ರಕ್ಷಕ. ಸಂಪೂರ್ಣ ಆಡಳಿತ, ಕೆಟ್ಟದನ್ನ ನಾಶ ಮಾಡೋದು, ಒಳ್ಳೆದನ್ನ ಆಶೀರ್ವಾದ ಮಾಡುವಂಥದ್ದು ಅವರ ಕೈಯಲ್ಲಿದೆ. ಅದುವೇ ಇವತ್ತು ನಡೆಯುವಂಥದ್ದು. ಅದ್ಭುತ ಸ್ವರೂಪ. ಅದ್ಭುತ ಸ್ವರೂಪ ಅಂದ್ರೆ ಯಾರ್ಯಾರನ್ನ ಬಿಡುಗಡೆ ಮಾಡಬೇಕೋ, ಪಾಪಗಳಿಂದ ಯಾರ್ಯಾರನ್ನು ರಕ್ಷಣೆ ಮಾಡಬೇಕೋ, ಅದುವೇ ಇವತ್ತು ಅದ್ಭುತ. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರ ಜೀವಿತದಲ್ಲಿ ಅದ್ಭುತ ಕೂಡ ನಡೀತಾ ಇದೆ. ನನ್ನ ಜೀವಿತದಲ್ಲಿ ಕೂಡ ಹಿಂದೆ ನಾನು ಸಾಕ್ಷಿ ಹೇಳಿದ್ದೇನೆ. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವನ್ನ ಇವತ್ತು ಎಬ್ಬಿಸಿ ನಿಲ್ಲಿಸಿ 70ನೇ ವರ್ಷದಲ್ಲಿ ದೇವರು ಯೂಟ್ಯೂಬ್ ಅಲ್ಲಿ ಸಾಕ್ಷಿ ಕೊಡುವ ಹಾಗೆಯೂ, ವಾಕ್ಯಗಳನ್ನು ಉಪದೇಶ ಮಾಡುವ ಹಾಗೆಯೂ, ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲೆಲ್ಲಿಗೆ ಕಳಿಸಿಕೊಡುತ್ತಾ ಇದ್ದಾರೆ. ಯಾರಿಗೂ ಬೇಡದವನಾಗಿದ್ದರೂ, ಏನು ಇಲ್ಲದವನಾದರೂ ಕೂಡ ಇವತ್ತು ಲೋಕಕ್ಕೆ ಒಂದು ಕಸ ಆದರೂ ಕೂಡ ದೇವರು ಅದ್ಭುತವಾಗಿ ನಡೆಸಿದ್ದಾರೆ, ನಡೆಸ್ತಲೇ ಇದ್ದಾರೆ. ಇವರು ನನ್ನ ಪರವಾಗಿ ವಿರೋಧಿಗಳೊಂದಿಗೆ ಯುದ್ಧ ಮಾಡಿದರೂ ಮಾಡುತ್ತಲೇ ಇದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಅನೇಕರು ಲೋಕವನ್ನ ಬಿಟ್ಟು ಹೋದರು, ಇವತ್ತು ಕೂಡ ಕಣ್ಣಾರೆ ಕಾಣುತ್ತಲೇ ಇದ್ದೀನಿ. ಇದುವೇ ಆಗಿದೆ ಅದ್ಭುತ ಸ್ವರೂಪ. ಆಲೋಚನಕರ್ತನು. ಪ್ರತಿ ಒಂದು ಕಾರ್ಯವನ್ನು ದೇವರು ಆಲೋಚನೆಯಲ್ಲೇ ಮಾಡ್ತಾರೆ. ಮುಂದೆ ಮಾಡಿದ್ದು ಕೂಡ ಈಗ ಸರ್ವವನ್ನು 6 ದಿವಸದಲ್ಲಿ ಸೃಷ್ಟಿ ಮಾಡುವಾಗ ಒಂದೊಂದು ದಿವಸ ಏನೇನು ಸೃಷ್ಟಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿ ಆಲೋಚನೆ ಪ್ರಕಾರವೇ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಕೂಡ ಅದೇ ಕಾರ್ಯ ನಡೆದು ಹೋಗಿದೆ. ಪರಾಕ್ರಮಿಯಾದ ದೇವರು. ಪರಾಕ್ರಮಿ ಅಂದ್ರೆ ಕೆಟ್ಟವರೊಂದಿಗೆ ಯುದ್ಧ ಮಾಡಿದಂತ ದೇವರು. ಇವತ್ತು ಭಾರತ, ನಮ್ಮ ದೇಶ ಸುತ್ತು ಸೈನಿಕರಿದ್ದಾರೆ. ವಿರೋಧಿಗಳು ಬರುವಾಗ ಯಾವ ರೀತಿ ಅವರು ಪರಾಕ್ರಮಿ ಮಾಡಿ ಅವರನ್ನು ಸದೆ ಬಡಿತಾರೋ, ಅದೇ ರೀತಿ ಇಡೀ ಲೋಕದ ಜನಗಳು, ಯಾರು ಲೋಕವನ್ನು ರಕ್ಷಿಸುವ ದೇವರು ಅವರಾಗಿದ್ದಾರೆ ಸೈತಾನನ ಕೈಯಿಂದ. ಹಾಗೆ ಯಾರ್ಯಾರನ್ನು ಇವತ್ತು ವಿರೋಧಿಗಳ ಕೈಯಿಂದ, ಸೈತಾನನ ಕೈಯಿಂದ, ಲೋಕದಿಂದ ಬಿಡುಗಡೆ ಮಾಡಬೇಕೋ ಅಂಥವರೊಂದಿಗೆ ದೇವರೇ ಯುದ್ಧ ಮಾಡಿ ಅಂಥವರನ್ನ ಬಿಡುಗಡೆ ಮಾಡ್ತಾರೆ. ಪರಾಕ್ರಮಿಯಾದ ದೇವರು. ನಿತ್ಯನಾದ ತಂದೆ ಅಂದ್ರೆ ದೇವರಿಗೆ ಸಾವೇ ಇಲ್ಲ. ಆದಿಯಿಂದ ಅಂತ್ಯದವರೆಗೂ, ಲಾಸ್ಟಿಗೆ ಪ್ರಳಯ ಆದ್ರೂ ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ಸಾವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಾಧಾನದ ಪ್ರಭು. ಸಮಾಧಾನ ಅಂದ್ರೆ ಬಹಳ ದೇವರು ಸೃಷ್ಟಿ ಮಾಡಿದಂತ ಜನಗಳು ತಪ್ಪು ಮಾಡಿದಾಗಲೂ ಬಹಳ ಸಲ ಕ್ಷಮಿಸುವವರಾಗಿದ್ದಾರೆ. ಅದಕ್ಕೆ ಲೋಕನ ಸುವಾರ್ತೆಯಲ್ಲಿ ಕೂಡ ಯೇಸು ಹೇಳಿದ್ದು 7-70 ಸಲ ಕ್ಷಮಿಸಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಸಮಾಧಾನ ಸಮಾಧಾನ ಸಮಾಧಾನ. ಆದ್ರೆ ಸಮಾಧಾನ ಮುಗಿದ ಮೇಲೆ ಯಾವಾಗಲೂ ಸಮಾಧಾನ ಇದಕ್ಕೊಂದು ಸಮಯವಿದೆ. ಮಿತಿ ಮೀರಿದಾಗ ಅಲ್ಲಿ ಪರಾಕ್ರಮಿಯಾದ ದೇವರಾಗುತ್ತಾರೆ. ಯಾರು ಆರ್ಮಿಯವರು ಯಾವ ರೀತಿ ಸದೆ ಬಡಿತಾರೋ
ಅದೇ ರೀತಿ ಮಾತು ಕೇಳದವರನ್ನ ಕೆಟ್ಟವರನ್ನ ಸದೆ ಬಡಿಯುವವರಾಗಿದ್ದಾರೆ. ಇನ್ನೊಂದು ವಿಮೋಚನಾ ಖಂಡದಲ್ಲಿ ನೋಡುವಾಗ ನಾನೇ ಆರೋಗ್ಯದಾಯಕನಾದ ದೇವರು ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ದೇವರು ಯಾರನ್ನ ಆರಿಸ್ಕೊಳ್ತಾರೋ, ಯಾರಿಗೆ ದರ್ಶನ ಕೊಡ್ತಾರೋ ಅವರಿಗೆ ಆರೋಗ್ಯವನ್ನು ಕೊಡ್ತಾರೆ. ಅನೇಕರು ಸಾಯ್ದ ಡಾಕ್ಟರ್ ಕೂಡ ಇವತ್ತು ಸಾಯ್ತಾರಪ್ಪ ಬೇಗ ತೆಗೆದುಕೊಂಡು ಹೇಳಿದಾಗಲೂ ಅಂತವ್ರು ಇವತ್ತು ಬದುಕಿ ಸಾಕ್ಷಿಗಳಾಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಆರೋಗ್ಯದಾಯಕನಾದ ದೇವರು ಕೂಡ ಅವರೇ ಆಗಿದ್ದಾರೆ. ಇವತ್ತು ನನಗೂ ಕೂಡ ಆರೋಗ್ಯವನ್ನು ಕಾಪಾಡುವಂತ ಕಾಪಾಡುವರು ದೇವರೇ ಆಗಿದ್ದಾರೆ. ವೈದ್ಯರಲ್ಲಿ ಮಹಾ ವೈದ್ಯರು ದೇವರಾಗಿದ್ದಾರೆ. ಈಗ ಆದಾಮನ ಒಂದು ಎಲುಬನ್ನು ತೆಗೆದು ಹುಡುಗಿಯನ್ನಾಗಿ ಮಾಡಿದ್ರು, ಆ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ಹಾಗೆ ನೋಡಿ, ಮೊದಲು ಮನುಷ್ಯನನ್ನು ಆಪರೇಷನ್ ಮಾಡಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದೇ ಒಂದು ಜ್ಞಾನ ಇವತ್ತು ಆಪರೇಷನ್ ಮಾಡಕ್ಕೆ ಡಾಕ್ಟರ್ಗಳಿಗೂ ಕೂಡ ಜ್ಞಾನವನ್ನು ಕೊಟ್ಟಿರೋದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇವತ್ತು ವೈದ್ಯರು ಕಾಯಿಲೆಗಳನ್ನು ಗುಣ ಮಾಡ್ತಾರೆ. ಯಾರ ಮುಖಾಂತರ? ದೇವರು ಜ್ಞಾನವನ್ನು ಕೊಡದಿದ್ದರೆ ಅವರಿಗೆ ಏನ್ ಮಾಡೋಕ್ಕೂ ಸಾಧ್ಯವಿಲ್ಲ. ನಾನು ಓದಿದೆ, ನಾನು ಡಾಕ್ಟರ್ ಆದೆ, ನಾನು ಪಾಸ್ ಮಾಡಿದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ದೇವರು ಜ್ಞಾನ ಕೊಡದಿದ್ರೆ ಅವ್ರು ಎಲ್ಲಿಂದ ಬರಬೇಕು? ಹಾಗೆ ಅಲ್ಲಿ ಮಹಾ ದೊಡ್ಡ ವೈದ್ಯನು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅವರೇ ಆರೋಗ್ಯದಾಯಕ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರು, ವಾಣಿಯಾದಂತ ದೇವರು, ಅಗ್ನಿಸ್ತಂಭ, ಮೇಘಸ್ತಂಭ, ಆತ್ಮ ಸ್ವರೂಪನಾದಂತ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಯಶಯನ ಮುಖಾಂತರ ಇಷ್ಟು ಗುಣಗಳನ್ನ ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಎಷ್ಟು ಅಂದ್ರೆ 1, 2, 3, 4, 5, 6, 7 ಆರೋಗ್ಯದಾಯಕ, ಒಟ್ಟು 8 ಕಾರ್ಯಗಳು ಆ ದೇವರಲ್ಲಿವೆ. ಎಲ್ಲವೂ ಇದೆ ದೇವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಅವತಾರವೆತ್ತಿ ಬಂದಂತ ಯೇಸುವಿನಲ್ಲಿ ಅಂದ್ರೆ ಬ್ರಹ್ಮಪುತ್ರ, ಓಂ ಬ್ರಹ್ಮಪುತ್ರಾಯ ನಮಃ, ಆ ದೇವರಲ್ಲಿ ಇರುವಂತ ಗುಣಗಳು. ಅದೇ ದೇವರು ಇವತ್ತು ನಮ್ಮನ್ನು ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡುವರಾಗಿದ್ದಾರೆ. ಎಲ್ಲವೂ ದೇವರ ಒಂದು ಅವತಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಒಂದು ಹೆಣ್ಣಿನ ಗರ್ಭದಲ್ಲಿ ಹುಟ್ಟಿ ಬಂದಂತ ದೇವರಾಗಿದ್ದಾರೆ. ದೇವರೇ ಅವತಾರವೆತ್ತಿ ಬಂದ್ರು. ಇದನ್ನ ಮುಂದಿನ ದಿವಸಗಳಲ್ಲಿ ಕೂಡ ನಾವು ತಿಳಿದುಕೊಳ್ಳಬಹುದು. ಆಮೇಲೆ 30ನೇ ವರ್ಷದಲ್ಲಿ ದೀಕ್ಷಾಸ್ಥಾನ ಅಂದ್ರೆ ಗಂಗಾ ಸ್ನಾನವನ್ನು ಪಡೆದುಕೊಂಡು ಬೋಧನೆ ಮಾಡಲು ಪ್ರಾರಂಭಿಸಿದ ಮೇಲೆ ಹೊಸ ಒಡಂಬಡಿಕೆ ಪ್ರಾರಂಭ. ಅಲ್ಲಿಂದ ಅವರು ಹುಟ್ಟಿ ಏನಾಯ್ತು, ಬಹಳಷ್ಟು ವಿಷಯಗಳು ನಡೆಯಿತು. ಅದು ಮುಂದೆ ನಾವು ತಿಳಿದುಕೊಳ್ಬಹುದು. ಅಲ್ಲಿಂದ ಅವರು 30ನೇ ವರ್ಷದಲ್ಲಿ ಏನ್ ಮಾಡಿದ್ರು? ದೀಕ್ಷಾಸ್ಥಾನವನ್ನ ಪಡೆದುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ದೀಕ್ಷಾಸ್ಥಾನವನ್ನ ಪಡೆದುಕೊಂಡು ಅವರು ಯಾವಾಗ ಬೋಧನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೋ ಅಲ್ಲಿಂದ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟನೇ ವರ್ಷದಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡ್ರು? ಸ್ವಾಮಿ 30ನೇ ವರ್ಷದಲ್ಲಿ ದೀಕ್ಷಾಸ್ಥಾನವನ್ನ ಪಡೆದುಕೊಂಡರು. ಅಲ್ಲಿಂದ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು. ಹಾಗಿದ್ರೆ ಅರ್ಥ ಏನಪ್ಪಾ ಅಂದ್ರೆ 30ನೇ ವರ್ಷದಲ್ಲಿ ಯಾಕೆ ದೀಕ್ಷಾಸ್ಥಾನ ಪಡ್ಕೊಂಡ್ರು ಅಂತೇಳಿ ನೋಡುವಾಗ 30ನೇ ವರ್ಷದಲ್ಲಿ ಅವರಿಗೆ ಸ್ವಂತ ಬುದ್ಧಿವಳಿಕೆ, ಈಗ ಇದು ನಮ್ಮ ಜೀವಿತಕ್ಕೆ ಒಂದು ಬುದ್ಧಿ ತಿಳುವಳಿಕೆಗಳು ಜಾಸ್ತಿ ಬರ್ತವೆ. ಎಲ್ಲಾ ರೀತಿಯಲ್ಲಿ ಅನುಭವ ಕೂಡ ಬರಬಹುದು, ಬಂದೇ ಬರ್ತದೆ. ಹಾಗೆ ಅಲ್ಲಿ ಆ ವರ್ಷದಲ್ಲಿ ಅವರು ಬಂದು ದೀಕ್ಷಾಸ್ಥಾನವನ್ನ ಪಡೆದುಕೊಂಡರು. ಆದ್ರೆ ಇವತ್ತು ಏನ್ ಮಾಡ್ತಾರೆ ನನ್ನ ಸಹೋದರ ಸಹೋದರಿಯ, ಚಿಕ್ಕ ಮಕ್ಕಳಿಗೂ ದೀಕ್ಷಾಸ್ಥಾನ ಕೊಡಿಸಿ, ಪಾಪ ತಿಳ್ಕೊಳ್ಳಿ. ಆ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಿರ್ತದೆ? ಒಂದು ಅಂದಾಜು 15, 16, 17 ವರ್ಷದವರೆಗೆ ಅವರಿಗೆ ಅಂದಾಜು ಏನು ಗೊತ್ತಿರ್ತದೆ? ಆಮೇಲೆ ಇಡೀ ಲೋಕದ ವಿಷಯಗಳು ಅದು ಗೊತ್ತಾಗ್ತಾ ಬಂದ್ರು ಯೌವನ ಪ್ರಾಯದಲ್ಲಿ ಹುಡುಗರು ಹುಡುಗಿಯರು ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇದು ಎಲ್ಲಾ ಗ್ರಂಥಗಳಲ್ಲಿ ಕೂಡ ನಾವು ಓದಬಹುದು. ಉದಾಹರಣೆಗೆ ನಮ್ಮ ಜೀವಿತದಲ್ಲಿ ಕೂಡ ನಡೆದು ಹೋಗಿರುತ್ತದೆ. ಹಾಗೆ ಚಿಕ್ಕ ಮಕ್ಕಳಲ್ಲಿ ದೀಕ್ಷಾಸ್ಥಾನ ಕೊಡಿಸಿ ಪಾಪವನ್ನು ತಿಳ್ಕೊಳ್ಳಿತವರಿಗೆ ಪಾಪ ಅಂದ್ರೆ ಏನು, ಆಶೀರ್ವಾದ ಅಂದ್ರೆ ಏನು, ಜೀವ ಅಂದ್ರೆ ಏನು, ಮರಣ ಅಂದ್ರೆ ಏನು, ದೇವ್ರಂದ್ರೆ ಏನು, ಅವ್ರಿಗೆ ಏನು ಗೊತ್ತಿರ್ತದೆ? ದಯವಿಟ್ಟು ಚಿಕ್ಕ ಮಕ್ಕಳಲ್ಲಿ ಯಾವಾಗಲೂ ದೀಕ್ಷಾಸ್ಥಾನ ಕೊಡಕ್ಕೆ ಹೋಗಬಾರದು. ಇದು ಮುಂದೆ ಯೋಹಾನ 3ನೇ ಅಧ್ಯಾಯದಲ್ಲಿ ಕೂಡ ಮುಂದೆ ನಾವು ತಿಳಿದುಕೊಳ್ಳಬಹುದು. ದಯವಿಟ್ಟು ಏನಿದ್ರು ವಯಸ್ಸಾದ ಮೇಲೆ ಯೌವನಸ್ಥರಿಗೆ ಯಾವಾಗಲೂ ದೀಕ್ಷಾಸ್ಥಾನ ಕೊಡಲು ಹೋಗಲೇಬಾರದು. ಅವರಿಗೆ ಮದುವೆಯಾಗಿ ಮಕ್ಕಳಾಗಿ ಸ್ವಲ್ಪ ವಯಸ್ಸಾದ್ಮೇಲೆ ಅವರು ಬಹಳ ಎಲ್ಲವನ್ನು ಅನುಭವ ಪಟ್ಟುಕೊಂಡು ಆಮೇಲೆ ಅಲ್ಲಿವರೆಗೆ ಅವರಿಗೆ ದೇವರ ವಿಷಯವನ್ನ ತಿಳಿಸ್ತಾ ಬರಬೇಕು. ಆಮೇಲೆ ದೇವರ ಚಿತ್ತವಾದ್ರೆ ನಮಗೆ ದೀಕ್ಷಾಸ್ಥಾನ ಕೊಡಿ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಜೊತೆಗೆ ಬಂದಾಗ ಮಾತ್ರ ದೀಕ್ಷಾಸ್ಥಾನವನ್ನ ಕೊಡಬೇಕು. ಆಗಲೂ ಅವರಿಗೆ ಸರಿಯಾಗಿ 10 ದಶಾಜ್ಞೆಗಳನ್ನ ಚೆನ್ನಾಗಿ ಬಿಡಿಯಾಗಿ ತಿಳಿಸಿ ಸ್ವಲ್ಪ ದಿವಸ ಹೋದ ಮೇಲೆ ಯಾವ ರೀತಿ ಇವರು ನಡ್ಕೊಳ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು
ಅವರು ದೀಕ್ಷಾಸ್ಥಾನ ಅವರಾಗಿ ಬಾಯಿ ಬಿಟ್ಟು ಕೇಳಿದಾಗ ಮಾತ್ರ ಕೊಡಬೇಕು. ಅಲ್ಲಿವರೆಗೆ ದೇವರ ಬೋಧನೆಯಲ್ಲಿ ಅವರನ್ನ ಬೆಳೆಸ್ತಾ ಬರಬೇಕು. ಇವತ್ತು ಚಿಕ್ಕ ಮಕ್ಕಳಿಗೆ ಕೊಟ್ಟಾಗ ಯೌವನ ಪ್ರಾಯದಲ್ಲಿ ಬಂದಾಗ ನಾನಾ ರೀತಿ ಲೋಕದ ವಿಷಯಗಳಿಗೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಕೆಟ್ಟು ಹೋಗ್ತಾರೆ, ಅವರು ಏನ್ ಮಾಡ್ತಾರೆ ಎಂಬುದಾಗಿ. ಆಗ ದೀಕ್ಷಾಸ್ಥಾನ ಎಲ್ಲಿ ಹೋಯಿತು? ಈ ಪಾಪಗಳು ಯಾರಿಗೆ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿ ಸರಿಯಾಗಿ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳದೆ ಇವರು ಹಣಕ್ಕಾಗಿ ದುಡ್ಡಿಗಾಗಿ ನಮ್ಮ ಸಭೆಯಲ್ಲಿ ಜನ ಮುಂದೆ ಬರಬೇಕು ಅಥವಾ ಒಂದು ವಿಡಿಯೋ ಮಾಡಕ್ಕಾಗಿ ಅದನ್ನ ಎಲ್ಲೆಲ್ಲಿಗೋ ಕಳ್ಸಕ್ಕಾಗಿ ಈ ರೀತಿ ಮಾಡೋರು ಬಹಳ ಜನ ಇದ್ದಾರೆ. ಅದನ್ನ ದಯವಿಟ್ಟು ನನ್ನ ಸಹೋದರ ಸಹೋದರಿ ಮತ್ತು ಚಿಕ್ಕ ಮಕ್ಕಳಿಗೂ ಯೌವನಸ್ಥರಿಗೂ ದೀಕ್ಷಾಸ್ಥಾನ ಕೊಡಲು ಹೋಗಬಾರದು. ಉದಾಹರಣೆಗೆ ಮದುವೆ ಆಗ್ತಾರೆ, ಗಂಡ ಹೆಂಡತಿ ಹೊಯ್ಕೊಳ್ತಾರೆ, ಡೈವರ್ಸ್ ಕೊಡ್ತಾರೆ, ಒಬ್ರಿಂದೊಬ್ರು ಹೆಂಡತಿನ ಗಂಡ ಕೊಲ್ತಾನೆ, ಗಂಡನನ್ನ ಹೆಂಡತಿ ಕೊಲ್ತಾರೆ, ವ್ಯಭಿಚಾರ ಮಾಡ್ತಾರೆ, ಜಗಳ ಮಾಡ್ಕೊಳ್ತಾರೆ, ಹೊಡ್ಕೊಳ್ತಾರೆ. ಆಗ ಇದೆಲ್ಲ ಪಾಪವಲ್ಲವೇ? ದೀಕ್ಷಾಸ್ಥಾನ ಎಲ್ಲಿ ಹೋಯಿತು? ಅದಕ್ಕೆ ಮತ್ತಾಯ 3ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಮತ್ತು ಲೂಕನ ಸುವಾರ್ತೆಯಲ್ಲಿ ಕೂಡ ದೀಕ್ಷಾಸ್ಥಾನದ ವಿಷಯಗಳನ್ನ ಚೆನ್ನಾಗಿ ತಿಳಿದುಕೊಂಡಾಗ ಮಾತ್ರ ಅಲ್ಲಿ ಅರ್ಥವಾಗುವುದು. ಅದಕ್ಕೆ ಯೇಸುಸ್ವಾಮಿ 30ನೇ ವರ್ಷದಲ್ಲಿ ದೀಕ್ಷಾಸ್ಥಾನವನ್ನ ತೆಗೆದುಕೊಂಡರು ಅಂತೇಳಿ ಒಂದು ಅಂದಾಜು ಇರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಚಿಕ್ಕ ಮಕ್ಕಳಲ್ಲಿ ದೀಕ್ಷಾಸ್ಥಾನ ಬೇಕು ಅಂತ ಆಗಿದ್ರೆ ಖಂಡಿತವಾಗಿ ಜೋಸೆಫ್ ಮತ್ತು ಅವರ ಭೂಲೋಕದ ತಂದೆ ಜೋಸೆಫ್, ತಾಯಿ ಮರಿಯಮ್ಮ ಚಿಕ್ಕ ಮಕ್ಕಳಲ್ಲಿ ದೀಕ್ಷಾಸ್ಥಾನವನ್ನ ಕೊಡಿಸ್ತಿದ್ರು. ಇಲ್ಲ, ಬಹಳಷ್ಟು ಅನುಭವ, 30 ವರ್ಷದವರೆಗೆ ದೇವರ ವಾಕ್ಯದಲ್ಲಿ ಬೆಳೆದರು ಅವರು. ಆಮೇಲೆ ದೀಕ್ಷಾಸ್ಥಾನಕ್ಕೆ ಬಂದರು. ಲೋಕದ ಪಾಪಗಳ ಅಂದ್ರೆ ನೀವು ಮನುಷ್ಯರಾದ್ರಿಂದ ಈ ರೀತಿ ನಡೆದುಕೊಳ್ಳಬೇಕು ಅಂತ ಒಂದು ಮಾರ್ಗವನ್ನ ತೋರಿಸಿದರು. ಹಾಗೆ ಅವರು 30ನೇ ವರ್ಷದಲ್ಲಿ ದೀಕ್ಷಾಸ್ಥಾನವನ್ನ ಪಡೆದುಕೊಂಡರು. ಅಂದ್ರೆ ಇದು 2025ನೇ ವರ್ಷದ ಹಿಂದೆ. ಇದುವೇ ಕ್ರೈಸ್ತ ಪೂರ್ವ ಮತ್ತು ಕ್ರೈಸ್ತ ಶಕ. ಕ್ರೈಸ್ತ ಪೂರ್ವ ಅಂದ್ರೆ ಕ್ರಿಸ್ತ ಅಂದ್ರೆ ದೇವರು ಮನುಷ್ಯನ ಅವತಾರವೆತ್ತಿ ಹುಟ್ಟುವ ಮೊದಲು. ಕ್ರೈಸ್ತ ಶಕ ಅಂದ್ರೆ ದೇವರು ಮನುಷ್ಯನ ಅವತಾರವೆತ್ತಿ ಹುಟ್ಟಿದ ಮೇಲೆ, ಅಂದ್ರೆ 2025ನೇ ವರ್ಷದಿಂದ ಈ ಕಡೆ. ಕ್ರೈಸ್ತ ಅಂದ್ರೆ ಇಂಗ್ಲಿಷ್, ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ದೇವರಿಂದ ಆರಿಸಿಕೊಂಡವರು, ದೇವರಿಂದ ಆಯ್ಕೆಯಾದವರು ಅಂತ ಇದರ ಅರ್ಥವಾಗಿದೆ. ಇದು ನಮ್ಮ ಸಂಸ್ಕೃತದಲ್ಲಿ ಬ್ರಾಹ್ಮಣ ಅಂತ ಬರ್ತದೆ. ಬ್ರಾಹ್ಮಣ ಅಂದ್ರೆ ಏನು? ಬ್ರಹ್ಮನನ್ನು ಅರಿತವನೇ ಬ್ರಾಹ್ಮಣ. ಬ್ರಹ್ಮ ಯಾರು? ಸರ್ವವನ್ನು ಸೃಷ್ಟಿಕರ್ತನು, ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ. ಅವರೇ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಭಗವಂತ, ಶ್ರೀಮನ್ನಾರಾಯಣ ಇವರೇ ಆಗಿದ್ದಾರೆ. ಇವತ್ತು ಮುಸ್ಲಿಮ್ಸ್ ಅವರು ಅಲ್ಲಾಹ್ ಅಕ್ಬರ್ ಅಂತ ಕರೀತಾರೆ. ಅದುವೇ ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ, ಇಲ್ಲಿ ಯೇಸು, ಯೆಹೋವ, ಸರ್ವೇಶ್ವರ, ಪರಮೇಶ್ವರ ಅಂತ ಹೇಳುವಂಥದ್ದು. ಇದನ್ನು ಬಹಳ ಸಲ ಹಿಂದೆ ನಿಮಗೆ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕ್ರಿಶ್ಚಿಯನ್ ಅಂತ ಹೇಳುವಂಥದ್ದು ಬೇರೆ ಜಾತಿ ಅಲ್ಲ, ಅದು ದೇವರಿಂದ ಆಯ್ಕೆಗೊಂಡವರು ಅಂತ ಅದರ ಅರ್ಥವಾಗಿದೆ. ಅಲ್ಲಿಂದ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಇಲ್ಲಿಗೆ 2025ನೇ ವರ್ಷ. ಅಲ್ಲಿಂದ ನೋಡಿ ಯೇಸುಸ್ವಾಮಿ ಒಂದು ಬೈಬಲ್ ನಮಗೆ ತಿಳಿಸ್ತದೆ, ಪವಿತ್ರ ಗ್ರಂಥ ಕನ್ನಡ ಬೈಬಲ್. ಯೇಸುಸ್ವಾಮಿ ಹುಟ್ಟಿ 6 ವರ್ಷವಾದ ನಂತರ ತಿಂಗಳು, ದಿವಸ, ತಾರೀಕು ಎಲ್ಲ ಲೆಕ್ಕಕ್ಕೆ ಬಂತು ಅಂತೇಳಿ. ಏನೇ ಆದ್ರೂ ಕ್ರೈಸ್ತ ಶಕ ಅಂದ್ರೆ 2025ನೇ ವರ್ಷ ಆಯ್ತು ದೇವರು ಮನುಷ್ಯನ ಅವತಾರವೆತ್ತಿ ಬಂದು. ಅಂದ್ರೆ ಈ ಕಲಿಯುಗದಲ್ಲಿ ಈಗಿನ ಇಸ್ರೇಲ್ ರಾಷ್ಟ್ರದಲ್ಲಿ ಬೆತ್ಲೆಹೇಮ್ ಎಂಬ ಸ್ಥಳದಲ್ಲಿ ಅವರು ಅವತಾರವೆತ್ತಿ ಬಂದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕ ಸುತಾಯ ನಮಃ ಅಂತ ಹೇಳ್ತಾರೆ. ಅದನ್ನ ಹಿಂದೆ ಕೂಡ ಅದನ್ನೇ ಹೇಳಿದ್ದು. ಓಂ ಬ್ರಹ್ಮನೇ ಅವತಾರವೆತ್ತಿ ಬಂದ, ಬ್ರಹ್ಮನೇ ಒಂದು ಕನ್ಯೆ ಗರ್ಭದಲ್ಲಿ ಅವತಾರವೆತ್ತಿ ಬಂದ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದ್ರೆ ಅಲ್ಲಿ ಯೇಸು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಪ್ರಜಾಪತಿ, ಮಾನವ ರಕ್ಷಕ, ಮಾನವರನ್ನ ಪಾಪದಿಂದ ಬಿಡುಗಡೆ ಮಾಡುವವನು. ಇದನ್ನ ಹಿಂದೆ ಕೂಡ ನಾವೀಗ ತಿಳ್ಕೊಂಡಿದ್ದೇವೆ. ಯೇಸು ಅಂದ್ರೆ ಅದು ಅರೇಮಿಕ ಭಾಷೆ, ಕನ್ನಡದಲ್ಲಿ ಪ್ರಜಾಪತಿ, ಸಂಸ್ಕೃತದಲ್ಲಿ ಪ್ರಜಾಪತಿ ಅಂದ್ರೆ ಪತಿ ಅಂದ್ರೆ ರಕ್ಷಕ, ಪ್ರಜೆಗಳನ್ನು ರಕ್ಷಿಸುವವನು, ತನಗೆ ಬೇಕಾದವರನ್ನು ಪಾಪಗಳಿಂದ ಬಿಡುಗಡೆ ಮಾಡುವವನು ಅಂತ. ಕನ್ನಡದಲ್ಲಿ ಮಾನವ ರಕ್ಷಕ, ಮಾನವರನ್ನ ರಕ್ಷಣೆ ಮಾಡುವವನು ಅಂತ ಇದರ ಅರ್ಥ. ಇದು ಬೈಬಲಿನಲ್ಲಿ ಮತ್ತಾಯ 1ನೇ ಅಧ್ಯಾಯ 21ರಿಂದ 23ರವರೆಗೆ ಇಲ್ಲಿ ನಾವು ಓದಿಕೊಳ್ಳಬಹುದು. ಮತ್ತಾಯ 1, 21ರಿಂದ 23ರವರೆಗೆ ಈ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಸ್ಕೃತದಲ್ಲಿ ಬ್ರಹ್ಮನ ಅವತಾರವೆಂದು ಕಾಣಬಹುದು. ಬೈಬಲಿನಲ್ಲಿ ಯೆಹೋವನ ಅವತಾರವೇ ಯೇಸು ಎಂದು ಕಾಣುತ್ತೇವೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಬೈಬಲಿನಲ್ಲಿ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ದೇವರೇ ಮತ್ತು ದೇವರು ಪ್ರವಾದಿಗಳ ಮುಖಾಂತರ ಜನಗಳಿಗೆ ಹೇಗೆ ಜೀವಿಸಬೇಕು, ಯಾವುದು ಸರಿ ತಪ್ಪು ಎಂಬುದನ್ನು ತಿಳಿಸಿದಾಗ
ಜನರು ದೇವರ ಮಾತನ್ನು ಕೇಳದೆ ಇದ್ದುದರಿಂದ ಭೂಲೋಕವಿಡೀ ಪಾಪಕ್ಕೆ ಗುರಿಯಾಯಿತು. ನೋಡಿ, ಆದಾಮನ ಹವ್ವಳು ಮಾಡಿದಂಥ ಪಾಪವನ್ನು ಮಲಾಕಿ ಗ್ರಂಥದವರೆಗೆ ದೇವರು ಪ್ರವಾದಿಗಳ ಮುಖಾಂತರ ತಿಳಿಸ್ತಾ ಬಂದ್ರು. ಆದ್ರೆ ಅಲ್ಲಿ ಏನಾಯ್ತು, ಅವ್ರ ಮಾತನ್ನ ಕೇಳಲಿಲ್ಲ, ಪಾಪ ತುಂಬುತ್ತಾ ಬಂತು. ಅದಕ್ಕೆ ನಾವು ಈಗ ಇವತ್ತಿನ ಸಂದೇಶ ಮೊದಲಿನಲ್ಲಿ ತಿಳಿಸಿದ್ದೇನೆ ದೇವರ ನಾಮದಲ್ಲಿ. ಅದಕ್ಕೆ ಇಬ್ರಿಯ ಗ್ರಂಥದಲ್ಲಿ ಕೂಡ ನಾವು ಓದ್ತೇವೆ, ಪರಿಶುದ್ಧ ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ಅದಕ್ಕೆ ಪರಲೋಕವನ್ನ ಬಿಟ್ಟು ರಕ್ತವನ್ನ ಸುರಿಸಲು 2025ನೇ ವರ್ಷದ ಹಿಂದೆ ಮನುಷ್ಯನ ಒಂದು ಮಹಿಳೆಯ ಗರ್ಭದಲ್ಲಿ ಅವತಾರವೆತ್ತಿ ಬಂದರು. ಅದುವೇ ಹೊಸ ಒಡಂಬಡಿಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಪರಿಹಾರಕ್ಕಾಗಿ ಪರಿಶುದ್ಧ ರಕ್ತದಿಂದ ಮಾತ್ರ ಸಾಧ್ಯವೆಂದು ದೇವರು ಅರಿತುಕೊಂಡು ದೇವರು ರಕ್ತ ಸುರಿಸಲು ಮನುಷ್ಯನ ಅವತಾರವೆತ್ತಿ ಭೂಲೋಕದಲ್ಲಿ ಜನಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ಕೂಡ ಹಿಂದೆ ಹೇಳಿದ್ದು. ಇದು ಆದಿಕಾಂಡ 1:2, ಯೆಶಾಯ 7:14, 9:6, ಮತ್ತಾಯ 1:21-23, ಲೂಕ 1:31, ಯೋಹಾನ 1:1-3, 14 ಇಷ್ಟು ವಾಕ್ಯಗಳನ್ನು ಓದುವಾಗ ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ ದೇವರು ಅವತಾರವೆತ್ತಿದ ವಾಕ್ಯಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಆದಿಕಾಂಡ 1:2, ಯೆಶಾಯ 7:14, ಯೆಶಾಯ 9:6, ಮತ್ತಾಯ 1:21-23, ಲೂಕ 1:31, ಯೋಹಾನ 1:1-3 ಮತ್ತು 14ನೇ ವಚನ. ಇದರಲ್ಲಿ ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ ದೇವರು ಮನುಷ್ಯನ ಅವತಾರವೆತ್ತಿ ಒಂದು ಕನ್ಯೆ ಗರ್ಭದಲ್ಲಿ ಜನಿಸಿದರು ಎಂಬುದಾಗಿ ಇಷ್ಟು ವಾಕ್ಯದ ನಮಗೆ ದೃಢಪಡಿಸುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪರಿಶುದ್ಧ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ನೋಡಿ, ಇದನ್ನೇ ಹಿಂದೆ ಕೂಡ ತಿಳಿಸಿದ್ದು. ಪರಿಶುದ್ಧ ರಕ್ತ ಅಂದ್ರೆ ಅಲ್ಲಿವರೆಗೆ ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಯನ್ನ ತಲೆ ಕೊಯ್ದು ಆ ರಕ್ತವನ್ನ ಚಿಮುಕಿಸ್ತಾ ಇದ್ರು. ಈಗ ದೀಕ್ಷಾ ಸ್ಥಾನ ಕೊಡೋ ಬದಲು ಹಾಗಿತ್ತು. ಅದರಿಂದ ವರ್ಷ ಏನಾಗ್ತದೆ, ಪ್ರಾಣಿಯ ಒಂದು ಪ್ರಾಣ ಹೋಗುವಂಥದ್ದು ಸರಿಯಲ್ಲ. ಅದರಿಂದ ವರ್ಷ ಪ್ರಾಣಿಗಳ ಪ್ರಾಣವೇ ಹೋಗ್ತದೆ ಅಂತ ಹೇಳಿ ಏನ್ ಮಾಡಿದ್ರು, ಪರಿಶುದ್ಧ ರಕ್ತ ಸುರಿಸಿ ರಕ್ತವನ್ನ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಅವತಾರ ಯೇಸು ಎಂಬ ನಾಮದಲ್ಲಿ ಅವತಾರವೆತ್ತಿ ಬಂದರು. ಇದುವೇ ಬ್ರಹ್ಮನ ಅವತಾರವಾಗಿದೆ. ಅದುವೇ ಈಗಿನ ಕಲಿಯುಗದಲ್ಲಿ ನಡೆದಿರೋದು. ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬ ಸ್ಥಳದಲ್ಲಿ, ಅಂದ್ರೆ ಇಸ್ರೇಲ್ ರಾಷ್ಟ್ರದಲ್ಲಿ ಈ ಎಲ್ಲ ಚರಿತ್ರೆಗಳು ನಡೆದು ಹೋಯಿತು. ಆದ್ರಿಂದ ನಾವು ಹಿಂದೂ ಕ್ರಿಶ್ಚಿಯನ್ ಅಂತ ಹೇಳುವಂತ ಭಿನ್ನ ಭೇದ ಮಾಡಬಾರದು. ಇದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು. ಅದನ್ನೇ ಈ ಹಿಂದೆಯೂ ಇವತ್ತು ಕೂಡ ಇಲ್ಲಿವರೆಗೆ ತಿಳಿಸಿದ್ದು ಅದನ್ನೇ. ಇದು ಪರಿಶುದ್ಧ ರಕ್ತದಲ್ಲಿದ ಪಾಪ ಪರಿಹಾರ ಇಲ್ಲ ಎಂದು ಯಾಜಕ ಕಾಂಡ 17:11, ಯೆಶಾಯ 53:1-12, ಇಬ್ರಿಯ 9:22 ಇದನ್ನ ನಾವು ಓದಿಕೊಳ್ಳಬಹುದು. ಯಾಜಕ ಕಾಂಡ 17:11, ಯಾಜಕ ಕಾಂಡ 17:11, ಯೆಶಾಯ 53:1-12, ಇಬ್ರಿ 9:22 ಇದನ್ನು ನಾವು ಓದಿಕೊಳ್ಳಬಹುದು. ಅದುವೇ ಏನಾಗಿದೆ ಅಲ್ಲಿ, ಯೇಸುವಿನ ಶಿಲುಬೆಯ ಮರಣ, ಶಿಲುಬೆಯ ಮೇಲೆ ಬಂದು ರಕ್ತವನ್ನ ಸುರಿಸಿದ್ದು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ವೃಕ್ಷಶೂಲಾಯ ಅರುಥಾಯ ನಮಃ, ಓಂ ವೃಕ್ಷಶೂಲಾಯ ಅರುಥಾಯ ನಮಃ ಅಂದ್ರೆ ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾಸುತಾಯ ನಮಃ. ಬ್ರಹ್ಮನೇ ಪುತ್ರನಾಗಿ ಒಂದು ಕನ್ಯೆ ಗರ್ಭದಲ್ಲಿ ಅವತಾರವೆತ್ತಿ ಬರ್ತಾನೆ. ಇದು ಇಲ್ಲಿ ನೋಡುವಾಗ ಓಂ ವೃಕ್ಷಶೂಲಾಯ ಅರುಥಾಯ ನಮಃ ಅಂತ ಹೇಳಿದ್ರೆ, ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದಾತನೇ ನಿನಗೆ ಸ್ತೋತ್ರ ಅಂತ ಇದರ ಅರ್ಥ. ಆದ್ರೆ ಬ್ರಹ್ಮನೇ ಪುತ್ರನಾಗಿ ಅವತಾರವೆತ್ತಿ ಬಂದ ಅಂತ ನಮಗೆ ಸಂಸ್ಕೃತ ತಿಳಿಸ್ತದೆ. ಇಲ್ಲಿ ಬೈಬಲ್ ಯೇಸು ಎಂಬ ನಾಮವನ್ನ ತಿಳಿಸ್ತದೆ. ಇದುವೇ ಪರಿಶುದ್ಧ ರಕ್ತ ಸುರಿಸಲಿಕ್ಕಾಗಿ ಬಂದು ಶಿಲುಬೆಯ ಮರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಶಾಯ 43:10-13, 48:12 ನೋಡುವಾಗ ಹಿಂದೆ ಹೇಳಿದಾಗೆ ನಾನೇ ಯೆಹೋವ, ನಾನೇ ಯೇಸು, ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಪರಮೇಶ್ವರ, ನಾನೇ ಯೇಸು ಅಂತ ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ. ಇವತ್ತು ಕೂಡ ತಿಳಿದುಕೊಂಡಿದ್ದೇವೆ. ಇದು ಯೆಶಾಯ 43:10-13, 48:12 ನಾವು ಓದಿಕೊಳ್ಳಬಹುದು. ಮಾರ್ಕ 14ನೇ ಅಧ್ಯಾಯ 61ನೇ ವಚನವನ್ನು ನೋಡುವಾಗ
ಅಲ್ಲಿ ಯೇಸ್ವಾಮಿಯನ್ನು ಬಂಧಿಸಲ್ಪಟ್ಟಾಗ ಪಿಲಾತನ ಅರಸನು ಕೇಳ್ತಾನೆ, ನೀನು ಭಗವಂತನ ಕುಮಾರನೋ ಅಂತೇಳಿ. ಆಗ ಯೇಸ್ವಾಮಿ ಹೌದು ಅಂತ ಒಂದು ಶಬ್ದವನ್ನ ಹೇಳ್ತಾ ಇದ್ದಾರೆ. ಮಾರ್ಕ 14:61. ನೀನು ಭಗವಂತನ ಕುಮಾರನು ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾ ಇದ್ದಾಗ, ನೀನು ಭಗವಂತನ ಹುಡುಗನೋ ಅಥವಾ ಭಗವಂತನ ಪುತ್ರನ ಅಂತಂದ್ರೆ ಮಗ ಅಂತ ಬರ್ಬೋದು, ಭಗವಂತನ ಕುಮಾರ ಅಂದ್ರೆ ಮಗ ಅಥವಾ ಹುಡುಗ ಎಂಬ ಎರಡು ಶಬ್ದವನ್ನು ಸೂಚಿಸುತ್ತದೆ ಅದು. ಆಗ ಯೇಸ್ವಾಮಿ ಹೌದು ಅಂತ ಹೇಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವರೇ ನಮ್ಮ ಸಂಸ್ಕೃತದಲ್ಲಿ ಕೂಡ ನೋಡುವಾಗ ಸರ್ವೇಶ್ವರ, ಪರಮೇಶ್ವರ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ ಇವರೇ ಯೇಸು ಆಗಿದ್ದಾರೆ. ಇದುವೇ ಹೊಸ ಒಡಂಬಡಿಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸರ್ವವನ್ನ ಸೃಷ್ಟಿ ಮಾಡಿದಂತ ದೇವರನ್ನು ಎಲ್ಲಾ ಗ್ರಂಥದಲ್ಲಿ ಇದೆ. ಪುರಾಣದಲ್ಲಿ ಇಷ್ಟು ಈ ವಿಷಯಗಳು ಬರೆದಿಲ್ಲ. ಅವರಲ್ಲಿ ಬರೀ ಹಳೆ ಒಡಂಬಡಿಕೆ, ನಮ್ಮ ಬೈಬಲ್ ಇರುವ ಹಳೆ ಒಡಂಬಡಿಕೆ ಮಾತ್ರ ಅವರಲ್ಲಿ ಇರುವಂತದ್ದು. ಹೊಸ ಒಡಂಬಡಿಕೆ ಅವರಲ್ಲಿ ಇಲ್ಲವೇ ಇಲ್ಲ. ಆದ್ರೆ ಒಂದು ಶಬ್ದ ಇದೆ, ಈ ಅಲ್ಲಾಹನು ಈಸಾ ಮಸೀಹ ಎಂಬ ಹೆಸರಿನಲ್ಲಿ ಮರಿಯಂ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ ಅಂತೇಳಿ ಬರೆಯಲ್ಪಟ್ಟಿದೆ. ಇದನ್ನು ಕನ್ನಡ ಕುರಾನಲ್ಲಿ ನಾನು ಸ್ವತಃ ಓದುತ್ತೇನೆ. ಇದು ಇವತ್ತು ಮುಸ್ಲಿಮರು ಯಾರು ಅವರಿಗೆ ಬೋಧನೆಯನ್ನ ಮಾಡ್ತಾ ಇಲ್ಲ. ಈಸಾ ಮಸೀಹ ಅಂದ್ರೆ ಅವರು ಒಪ್ಪಿಕೊಳ್ತಾರೆ ಹೌದು ಅಂತೇಳಿ. ಆದ್ರೆ ಮರಿಯಮ್ಮನ ಗರ್ಭದಲ್ಲಿ ಎತ್ತಿ ಬಂದವರೇ ಯೇಸು ಅಂತ ಹೇಳಿದ್ರೆ ಅವರು ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ. ಅದು ಏನೇ ಇರ್ಲಿ, ಇವತ್ತು ಬೈಬಲ್ ಮತ್ತು ಸಂಸ್ಕೃತ, ಮಹಾಭಾರತ, ನಮ್ಮ ವೇದಗಳು, ಪುರಾಣಗಳು ಒಂದೇ ಮಾರ್ಗದಲ್ಲಿ ಸಾರುತ್ತಿವೆ. ಸಂಪೂರ್ಣ ಸತ್ಯವನ್ನು ಕಂಡುಹಿಡಿಬೇಕಾದ್ರೆ ನಾವು ಇವತ್ತು ವೇದಗಳನ್ನು, ಮಹಾಭಾರತ, ಭಗವದ್ಗೀತೆ, ಮಹಾಭಾರತಕ್ಕೆ ಸೇರಿದ್ದು ಪುರಾಣಗಳು, ಬೈಬಲ್ ಅನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದಾಗ, ಇತರರಿಂದ ತಿಳಿದುಕೊಂಡವರಿಂದ ನಾವು ತಿಳುವಳಿಕೆಯನ್ನು ಪಡ್ಕೊಂಡಾಗ ಮಾತ್ರ ಒಬ್ಬನೇ ಒಬ್ಬ ದೇವರನ್ನು ತಿಳಿ ನಾವು ಕಂಡು ಹಿಡಿದುಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಸರ್ವ ಸೃಷ್ಟಿಕರ್ತನ ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದ ಮೇಲೆ ಶಿಲುಬೆ ಮೇಲೆ 30ನೇ ವರ್ಷದಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆದು ಯಾವಾಗ ಬೋಧನೆ ಪ್ರಾರಂಭ ಮಾಡಿದ್ರೋ ಅಲ್ಲಿಂದ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಮುಂದೆ ಪ್ರತಿ ಭಾನುವಾರ ಇದೇ ರೀತಿ ಭಾನುವಾರದ ಸಂದೇಶವು ಮೂಡಿ ಬರುತ್ತದೆ. ಹಾಗೆ ಇಷ್ಟು ವಿಷಯಗಳನ್ನು ಮುಖ್ಯವಾಗಿ ತಿಳಿಸಿದ್ದು. ಮುಂದಿನ ಭಾನುವಾರದಿಂದ ಮತ್ತಾಯ 1ನೇ ಅಧ್ಯಾಯದಿಂದ ಇದು ಪ್ರಾರಂಭವಾಗ್ತದೆ. ಇದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಅನೇಕ ವಿಷಯಗಳನ್ನು ನನ್ನ ಮೂಲಕ ನೀವು ತಿಳಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಜೀವಿಸಲು ಯಾವುದೇ ಜಾತಿ, ಮತ, ಭಿನ್ನ ಭೇದ ಇಲ್ಲದೆ ಜೀವಿಸಲು ಅವರೆಲ್ಲರಿಗೂ ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನ, ಆರೋಗ್ಯವನ್ನ ಕೊಟ್ಟು ಅವರನ್ನು ಆಶೀರ್ವದಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನೆಲ್ಲವನ್ನು ತಿಳಿಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಸರಿಯಾದ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ದೇವರ ಪ್ರೀತಿಯನುಸಾರವಾಗಿ ಆಶೀರ್ವದಿಸಲಿ.